ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಿನ ಸೋಲು ಗೆಲುವಿನ ಲೆಕ್ಕಾಚಾರಗಳ ಕುರಿತು ಯಾವುದೇ ಗೊಂದಲವಿಲ್ಲ. ಪಕ್ಷದ ಗೆಲುವು ಖಚಿತ ಅಂತ ಕಾಂಗ್ರೆಸ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ರಿಯಾಕ್ಟ್ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಸಲೀಂ, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ನನ್ನಿಂದಲೇ ಗೆಲುವು ಎಂಬ ಭಾವನೆ ಭ್ರಮೆ ಅಂತ ಮುಸ್ಲಿಂ ಮುಖಂಡರಿಗೆ ಟಾಂಗ್ ಕೊಟ್ಟಿದ್ದಾರೆ. ಇದು ಪಕ್ಷದ ಆಂತರಿಕ ನಿರ್ಧಾರವಾಗಿದ್ದು ಅದರ ಬಗ್ಗೆ ಗೊಂದಲ ಬೇಡ ಅಂತ ಹೇಳಿದ್ರು. ಶಾಸಕರು ಸಚಿವ ಸ್ಥಾನವನ್ನ ಕೇಳೋದು ತಪ್ಪಲ್ಲ, ಆದರೆ ಅದು ಪಕ್ಷದ ಶಿಸ್ತು ಮತ್ತು ಮಾರ್ಗಸೂಚಿಗಳ ಒಳಗೆ ಇರಬೇಕು ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಯಾವ ಚುನಾವಣೆ ಅವತ್ತಿಂದ ಇವತ್ತವರೆಗೂ ಎರಡೂ ಕ್ಷೇತ್ರ ಗೆಲ್ತೀವಿ ಅಂತ ಅಷ್ಟೇ ಹೇಳಿದ್ರು. ಯಾರು ಕೂಡ ಗೆಲ್ಲಂತ ಎಲ್ಲೂ ಕೂಡ ಹೇಳಿಲ್ಲ. ಎರಡೂ ಗೆಲ್ತೀವಿ ಅಂತ ಹೇಳೋದು ನಮ್ಮ ಅಪ್ಪ ಹೇಳಿದ್ರು. ನೋಡೇ ಇಲ್ಲ. ಅದಕ್ಕೆ ನೀವು ಏನ್ ಹೇಳ್ತಾರೆ ನೀವೇ ಹೇಳ್ತಾ ಇಲ್ಲ. ನಾವ್ ಹೇಳಿದ್ದು ಮೊದಲೇದು ಧನ್ಯವಾದಗಳನ್ನ ಅರ್ಪಣೆ ಮಾಡಕ್ಕೆ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಚುನಾವಣೆ ನಂತರ ಒಂದು ಸಂಪ್ರದಾಯ ಅಂತ ಹೇಳಿದ್ರೆ ಕಾರ್ಯಕರ್ತರಿಗೆ ಅಲ್ಲಿ ಇರಕ್ಕಾಗಲ್ಲ. ಕೆಪಿಸಿಸಿ ಬಂದು ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದಗಳು, ನಮ್ಮ ಶಾಸಕರಿಗೆ, ನಮ್ಮ ಮಂತ್ರಿಗಳಿಗೆ ಅವ್ರಿಗೆ ಧನ್ಯವಾದಗಳು ಹಾಗೂ ಕ್ಷೇತ್ರ ಜನರಿಗೆ ಧನ್ಯವಾದ ಅರ್ಪಣೆ ಮಾಡಕ್ಕೆ ಮಾಡಿದ್ವಿ. ಎರಡನೇದಾಗಿ ನಾವು ಹೇಳಿದ್ವಿ, ಈ ಕ್ಯಾಂಡಿಡೇಟ್ ಸೆಲೆಕ್ಷನ್ ನಲ್ಲಿ ಎಲ್ಲ 9 ದಿವಸ ಸರ್ಕಾರದಲ್ಲಿ ನಾವು ಪಕ್ಷದಲ್ಲಿ ತೀರ್ಮಾನ ಮಾಡಿದ್ವಿ. ಎಲ್ಲ 9 ದಿವಸ ತೀರ್ಮಾನ ಮಾಡಿದ ಮಾತನ್ನು ಕೂಡ ಹೇಳಿದ್ವಿ. ಮೂರನೇದಾಗಿ ಹೇಳಿದ್ವಿ, ಎರಡೂ ಕ್ಷೇತ್ರಗಳನ್ನ ಗೆಲ್ತೀವಿ, ಅದನ್ನು ವಿಶೇಷವಾಗಿ ದಾವಣಗೆರೆಯಲ್ಲಿ ನಾವು ಗೆಲ್ತೀವಿ ಅಂತ ಮಾತು ನಾನು ಹೇಳಿದೆ. ಅಲ್ಲೂ ಕೂಡ ಇನ್ನೊಂದು ರೇಡರ್ ಹಾಕಿ ನಾನು, ಆದ್ರೂ ಕೂಡ ನಾವು ಗೆಲ್ತೀವಿ, ಆದ್ರೂ ಕೆಲವು ಕಾರಣದ ಕೈಗಳು ಕೆಲಸ ಮಾಡಿದ್ರು ಅಂತ ಮಾತು ಹೇಳಿದ್ವಿ. ಎರಡೂ ಕ್ಷೇತ್ರಗಳಲ್ಲಿ ಯಾವ ಚುನಾವಣೆ ಅವತ್ತಿಂದ ಇವತ್ತವರೆಗೂ ಎರಡೂ ಕ್ಷೇತ್ರ ಗೆಲ್ತೀವಿ ಅಂತ ಅಷ್ಟೇ ಹೇಳಿದ್ರು. ಯಾರು ಕೂಡ ಗೆಲ್ಲಂತ ಎಲ್ಲೂ ಕೂಡ ಹೇಳಿಲ್ಲ. ಎರಡೂ ಗೆಲ್ತೀವಿ ಅಂತ ಹೇಳೋದು ನಮ್ಮ ಅಪ್ಪ ಹೇಳಿದ್ರು. ನೋಡೇ ಇಲ್ಲ. ಅದಕ್ಕೆ ನೀವು ಏನ್ ಹೇಳ್ತಾರೆ ನೀವೇ ಹೇಳ್ತಾ ಇಲ್ಲ.